ದಾವಣಗೆರೆ ವಾಲ್ಮೀಕಿ ಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಲಾಟೆ ನಡೆದಿದೆ. ಬಂಗಾರು ಹನುಮಂತು ಮತ್ತು ಸಂಸದ ತುಕಾರಾಂ ಮಧ್ಯೆ ಕಿತ್ತಾಟ ಆಗಿರೋದು. ದಾವಣಗೆರೆಯ ಹರಿಹರದ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಗದ್ದಲ ನಡೆದಿದೆ. ವೇದಿಕೆ ಮೇಲೇನೆ ಕಿತ್ತಾಡ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಾಯಕರು. ವಾಲ್ಮೀಕಿ ಮಠದ ಪ್ರಸನ್ನಾನಂದ ಸ್ವಾಮೀಜಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸ್ವಾಮೀಜಿ ಮುಂದೆನೆ ಕಿತ್ತಾಡ್ಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ಬಂಗಾರು ಹನುಮಂತು ವೇದಿಕೆ ಮೇಲೆ ಪ್ರಸ್ತಾಪ ಮಾಡ್ತಾರೆ. ಬಂಗಾರು ಹನುಮಂತು ಕೈಯಲ್ಲಿದ್ದ ಮೈಕನ್ನ ಕಿತ್ಕೊಂಡಿದ್ದಂತ ನಾಯಕರು ಹನುಮಂತು ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ. ಬಂಗಾರು ಹನುಮಂತು ಮಾತನ್ನ ವಿರೋಧಿಸಿ ಸಂಸದ ತುಕಾರಾಂ ಎದ್ದು ಹೋಗ್ತಾರೆ. ವೇದಿಕೆ ಮೇಲೇನೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಂಡಿದ್ದು ಭಾರಿ ಹೈಡ್ರಾಮಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ದಾವಣಗೆರೆಯಲ್ಲಿ ವಾಲ್ಮೀಕಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ಕಿತ್ತಾಟ ನಡೆದಿರುವಂತದ್ದು. ಸ್ವಾಮೀಜಿ ಕೂಡ ವೇದಿಕೆ ಮೇಲೇನೆ ಇದ್ರು. ಏನಾಯ್ತು ಅಷ್ಟಕ್ಕೂ ಸಭೆಯಲ್ಲಿ? ಏನು ಈಗ ಕುರುಬ ಸಮುದಾಯವನ್ನ ಎಸ್ಟಿ ಸೇರ್ಪಡೆ ಮಾಡ್ಬೇಕಂತೇಳಿ ಏನು ಚಿಂತನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರಕ್ಕೂ ಸಹ ಶಿಫಾರಸು ಮಾಡಲಾಗುವುದು ಅಂತ ಸಿದ್ದರಾಮಯ್ಯವರು ಹೇಳಿಕೆ ನೀಡಿದ್ರು. ಇದಾದ ಬೆನ್ನಲ್ಲೇ ಎಸ್ಟಿ ಸಮುದಾಯ ತೀವ್ರ ವಿರೋಧ ವ್ಯಕ್ತವಾಗ್ತಿತ್ತು. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆಗೆ ವಾಲ್ಮೀಕಿ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿ ಇಂದು ರಾಜ್ಯ ಮಟ್ಟದ ಸಭೆಯನ್ನ ಕರೆದಿದ್ರು. ಎಲ್ಲಾ ನಾಯಕರಿಗೂ ಸಹ ಹಾಲಿ ಮಾಜಿ ಸಚಿವರು, ಶಾಸಕರು, ಸಂಸದರು ಎಲ್ರಿಗೂ ಸಹ ಆಹ್ವಾನವನ್ನ ನೀಡಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಇರುವಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಂಸ್ಥಾನ ಮಠದಲ್ಲಿ ಒಂದು ರಾಜ್ಯ ಮಟ್ಟದ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾತನಾಡುವ ವೇಳೆ ವಾಲ್ಮೀಕಿ ಹಗರಣದ ಕುರಿತು ಪ್ರಸ್ತಾಪ ಮಾಡ್ತಾರೆ. ವಾಲ್ಮೀಕಿ ಹಗರಣದ ಕುರಿತು ಪ್ರಸ್ತಾಪ ಮಾಡಿದ ವೇಳೆ ಅಲ್ಲಿಯೇ ಇದ್ದಂತ ಈ ಸಂಸದ ತುಕಾರಾಂ ಅವರ ಬೆಂಬಲಿಗರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಏನು ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಹಣ ಬಳಕೆಯಾಗಿದೆ, ಅದು ದುರ್ಬಳಕೆ ಆಗಿದೆ, ಇದರ ಬಗ್ಗೆ ಈ ವಿಚಾರಗಳನ್ನ ಪ್ರಸ್ತಾಪಿಸಿದಾಗ ಅಲ್ಲಿ ತುಕಾರಾಂ ಅವರ ಬೆಂಬಲಿಗರ ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ವೇಳೆ ತುಕಾರಾಂ ಬೆಂಬಲಿಗರು ಮತ್ತು ಬಂಗಾರು ಹನುಮಂತು ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಡೆದ ಬಳಿಕ ಅಲ್ಲಿಯೇ ವೇದಿಕೆ ಮೇಲಿದ್ದಂತಹ ವಾಲ್ಮೀಕಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಪ್ರಸನ್ನಾನಂದ ಸ್ವಾಮೀಜಿ ಅವರು ಸಹ ಎರಡೂ ಕಡೆ ಅವರನ್ನ ಸಮಾಧಾನ ಪಡಿಸಲು ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ತಾವೇ ಸಹ ಕೆಳಗಡೆ ವೇದಿಕೆಗೆ ಹೋಗಿ ಎಲ್ಲಾ ಬೆಂಬಲಿಗರನ್ನ ಅಂದ್ರೆ ಉಭಯ ಪಕ್ಷಗಳ ಬೆಂಬಲಿಗರನ್ನ ಸಮಾಧಾನ ಪಡಿಸಿ ಈಗ ಸಭೆ ಮತ್ತೆ ಆರಂಭವಾಗಿರುವಂತದ್ದು. ನಯನ, ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.